ಹಾಯ್ ಫ್ರೆಂಡ್ಸ್, ನಮಸ್ತೆ. ರಚನಾ ಸವಿರುಚಿಗೆ ಸ್ವಾಗತ. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ಬ್ರೋಕನ್ ವೀಟ್ ಹಾಕಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬ್ರೋಕನ್ ವೀಟ್ ಅಂದರೆ ನಿಮಗೆ ಗೊತ್ತಿದೆ, ಗೋಧಿ ನುಚ್ಚು. ಸೊ ಆಲ್ಮೋಸ್ಟ್ ಮನೆಯಲ್ಲಿ ಯಾವಾಗಲೂ ಇಡ್ಲಿ, ದೋಸೆ ಮತ್ತು ರೈಸ್ ಬಾತು, ಪೊಂಗಲ್ಗೂ ಕೂಡ ನಾವು ರೈಸ್ ಹಾಕಿನೇ ಮಾಡೋದು, ರೈಸ್ ಐಟಮ್ಸೇ ಮಾಡ್ತಿರ್ತೀವಿ. ಹಾಗಾಗಿ ಇದು ಬ್ರೋಕನ್ ವೀಟ್ ಹಾಕಿ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳಿ ನಾವಿಲ್ಲಿ ನೋಡ್ಕೊಂಬರೋಣ. ಇತ್ತು ಡಯಟಿಷಿಯನ್ ಫುಡ್ಡು ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಶುಗರ್ ಇರೋರ್ಗು ಒಳ್ಳೆಯದು. ಹಾಗಾಗಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ನಾನು ಬ್ರೋಕನ್ ವೀಟ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರೋ ಕ್ವಾಂಟಿಟಿ ಬಂದು ಇಬ್ರಿಗಾಗೋ ಅಷ್ಟು. ಹಾಗಾಗಿ ಸಣ್ಣದೊಂದು ಕಾಫಿ ಕಪ್ಪಲ್ಲಿ ನಾನು ಬ್ರೋಕನ್ ವೀಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಂಡು ಬರೋಣ. ಯಾವ ಕಪ್ಪಲ್ಲಿ ನಾವು ಬ್ರೋಕನ್ ವೀಟ್ ಹಾಕ್ಕೊಂಡಿರ್ತೀನೋ ಅದೇ ಕಪ್ಪಲ್ಲಿ ಸೇಮ್ ಮೆಜರ್ಮೆಂಟು ಹೆಸರುಬೇಳೆ ಹಾಕ್ಕೊಬೇಕಾಗತ್ತೆ. ಹೆಸರುಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ಎರಡೂ ಒಟ್ಟಿಗೆ ಕೂಡ ಹುರ್ಕೊಳ್ಬೋದು, ಆದರೆ ನಾನಿಲ್ಲಿ ಎರಡೂ ಸಪ್ರೇಟಾಗಿಯೇ ಹುರಿದಿದ್ದೀನಿ. ನೀವು ಬೇಕಿದ್ದರೆ ಎರಡೂ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಳಿ. ಸೊ ಇದು ಹುರಿದಾದ್ಮೇಲೆ ಪಕ್ಕಕ್ಕೆ ಇಟ್ಕೊಂಡು ಒಂದು ಕುಕ್ಕರ್ನಲ್ಲಿ 3 ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸು ನೀರು ಹಾಕ್ಕೊಳ್ಳಿ. ಯಾಕಂದರೆ ಇದಕ್ಕೆ ನೀರಿನ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ. ನಾವು ತೆಳ್ಳಗೆ ಮಾಡೋದ್ರಿಂದ ನೀರಿನ ಕ್ವಾಂಟಿಟಿ ಜಾಸ್ತಿ ಬೇಕು. 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಹುರಿದಿದ್ನಲ್ಲ ಬ್ರೋಕನ್ ವೀಟು ಮತ್ತು ಹೆಸರುಬೇಳೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3-4 ವಿಸಿಲ್ ಬರಬೇಕು. ಸಿಮ್ಮಲ್ಲೇ ಇರಲಿ, ಆದಷ್ಟು ಸಿಮ್ಮಲ್ಲೇ ಮಾಡಿ. ಇಮಿಡಿಯೇಟಾಗಿ ಪ್ರೆಷರ್ ಬರ್ತಾ ಇದ್ದರೆ ಅದಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ. ಸಿಮ್ಮಲ್ಲಿ ಸಣ್ಣ ಉರಿನಲ್ಲಿ ಬೆಂದ್ರೇ ಅದು ಚೆನ್ನಾಗಿರುತ್ತೆ. ಸೊ ಅದು ಪ್ರೆಷರ್ ಔಟ್ ಆಗೋ ಅಷ್ಟೊತ್ತಿಗೆ ನಾನು ಇಲ್ಲೊಂದು ಕುಟಾಣಿ ತೊಗೊಂಡು 1 ಸ್ಪೂನ್ ಜೀರಿಗೆ, 1 ಸ್ಪೂನು ಕಾಳು ಮೆಣಸು ಎರಡೂ ಕುಟ್ಕೊಂಬರೋಣ. ಮಿಕ್ಸಿನಲ್ಲಿ ಹಾಕೋಕ್ಕಾಗಲ್ಲ, ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ. ಇಲ್ಲ ನೀವು ಜಾಸ್ತಿ ಮಾಡ್ತೀನಿ ಅಂದರೂ ಆದಷ್ಟು ಕುಟಾಣಿನಲ್ಲೇ ಕುಟ್ಕೊಳ್ಳಿ, ಆವಾಗ ನಿಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಏನು ನುಣ್ಣಗೆ ಆಗಬೇಕಾಗಿಲ್ಲ, ಇದು ದಪ್ಪ ಇದ್ದರೆ ಸಾಕಾಗುತ್ತೆ. ನೋಡಿ ಈ ಥರ ಇದ್ದರೆ ಸಾಕು. ಸೊ ಇವಾಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಪ್ರೆಷರ್ ಔಟ್ ಆಗಿದೆ. ಲಿಡ್ ಓಪನ್ ಮಾಡಿಕೊಂಡು ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಚೆನ್ನಾಗಿ ಬೆಂದಿದೆ. ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡಾಗ ಅದೇನಾಗುತ್ತೆ, ಹೆಸರುಬೇಳೆನೂ ಎಲ್ಲ ಚೆನ್ನಾಗಿ, ಹೆಸರುಬೇಳೆ ಮತ್ತು ಬ್ರೋಕನ್ ವೀಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಟೆಕ್ಸ್ಚರ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ, ಒಂದು 1/4 ಸ್ಪೂನು ಅರಿಶಿನ ಹಾಕ್ಕೊಳ್ಳೋಣ. ಒಂದು ಕುದಿ ಬಂದ ಮೇಲೆ ನಿಮಗೆ ನೀರು ಹಾಕ್ಕೊಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ. ಇದು ಕುದಿತಾ ಇದ್ದಷ್ಟು ಗಟ್ಟಿ ಆಗುತ್ತೆ. ಹಾಗಾಗಿ ನಿಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೋಡಿ ನಾನಿಲ್ಲಿ ಈ ಒಂದು ಹದಕ್ಕೆ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೆ, ಪಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಕುಟ್ಟಿರ್ತೀವಲ್ಲ ಜೀರಿಗೆ, ಮೆಣಸು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಜೀರಿಗೆ ಫ್ಲೇವರು ಮತ್ತು ಮೆಣಸಿನ ಖಾರ ಕೂಡ ಮಿಕ್ಸ್ ಆಗಬೇಕು ಚೆನ್ನಾಗಿ. ಒಂದು ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ಪಕ್ಕಕ್ಕೆ ಇಟ್ಕೊಂಡು ಇಲ್ಲೊಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಕೊಂಬರೋಣ. 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಒಂದು 3-4 ಹಸಿಮೆಣ್ಸಿನ್ಕಾಯಿ ಕೂಡ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ. ಫ್ರೈ ಆದಮೇಲೆ ಈ ಒಗ್ಗರಣೆನ ನಾವಲ್ಲಿ ಬೇಯಿಸಿದ್ವಲ್ಲ ಬ್ರೋಕನ್ ವೀಟು ಮತ್ತು ಹೆಸರುಬೇಳೆ, ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಒಗ್ಗರಣೆನೇ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಲಿ. ನೋಡಿ ಇವಾಗ ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಕೊಂಡು ಹಾಕ್ಕೊಳ್ಳಿ.
ಸೊ ಇವಾಗ ನಿಮಗೆ ಖಾರ ಪೊಂಗಲ್ ಬ್ರೋಕನ್ ವೀಟಲ್ಲಿ ಖಾರ ಪೊಂಗಲ್ಲು ರೆಡಿಯಾಗಿದೆ. ಬನ್ನಿ ಡಿಶ್ ಔಟ್ ಮಾಡಿಕೊಂಡು ಬರೋಣ. ಫ್ರೆಂಡ್ಸ್, ಒಂದ್ಸಲಿ ನೀವು ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನೀವು ರೈಸಲ್ಲೇ ಮಾಡಿರ್ತೀರಾ ಖಾರ ಪೊಂಗಲ್ನ. ಈ ಥರನೂ ಒಂದ್ಸಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬೇಕಿದ್ದರೆ ನೀವು ಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ಇಲ್ಲ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ಬೋದು, ಇಲ್ಲ ಮೊಸರು ಜೊತೆ ಕೂಡ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ರೋಕನ್ ವೀಟ್ ಹಾಕಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.